ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಇವತ್ತು ಸೂರ್ಯನ ಕುಂಭರಾಶಿ ಪ್ರವೇಶದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ನಾಡಿ ಕ್ಲಾಸಸ್ಸು 2025 ಸಾಲಿನ 106ನೇ ಬ್ಯಾಚು ಮಾರ್ಚ್ 15ಕ್ಕೆ ಶುರು ಆಗುತ್ತೆ. ಸೊ ಆಸಕ್ತಿ ಇರ್ತಕ್ಕಂಥವ್ರು ಜಾಯ್ನ್ ಆಗಿ. ಮಕರ ಮುಗಿದು ಕುಂಭಕ್ಕೆ ಪ್ರವೇಶ ಆಗಿರ್ತಕ್ಕಂಥದ್ದು. ಹಾಗೆ ಮಾರ್ಚ್ 14ನೇ ತಾರೀಕುವರೆಗೂ ಕೂಡ ಕುಂಭರಾಶಿಲೇ ಪ್ರವೇಶ. ಅದರದ್ದು ಗೋಚಾರ ಫಲವನ್ನು ನೋಡೋಣ. ಯಾರ್ಯಾರಿಗೆ ಈ ಸೂರ್ಯ ದಶಾ ಸೂರ್ಯ ಭುಕ್ತಿ ನಡೀತಾ ಇರುತ್ತೆ, ಯಾರ್ಯಾರಿಗೆ ಸೂರ್ಯ ದಶಾ ಸೂರ್ಯ ಭುಕ್ತಿ ನಡೀತಾ ಇರುತ್ತೆ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ತಗೊಳ್ಬೇಕು. ಅಂತರ್ಭುಕ್ತಿ ಲೆವೆಲಲ್ಲೂ ಅಪ್ಲಿಕೇಬಲ್ ತಗೊಳ್ಬೇಕು, ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ. ಮೇಷ ಲಗ್ನದವ್ರು ನೋಡೋಣ. ಮೊದಲು ಮೇಷ ಲಗ್ನ, ಯಾರ್ಯಾರು ಮೇಷ ಲಗ್ನದವ್ರು ಇರ್ತಾರೆ ಹೇಗಿದೆ ಅಂತ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಲಾಭಾಂಶ ಬರುತ್ತೆ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ಕೆಲಸದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ, ಆದರೂ ಲಾಭ ಕೊಡುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ಲಾಸ್ ಆದ್ಮೇಲೆ ರಿಟರ್ನ್ ಅಲ್ಲಿ ಅವರಿಗೆ ಸ್ವಲ್ಪ ಹೆಚ್ಚಿಗೆ ದುಡ್ಡು ಬರ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ, ಲಾಭಕರವಾಗಿರ್ತಕ್ಕಂಥದ್ದು. ಪ್ರೇಮ ವಿವಾಹ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಚೈಲ್ಡ್ ಬರ್ತ್ ಸಾಧ್ಯತೆನೂ ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆಯ ಒಂದು ನ್ಯೂಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೂರ್ಯದಶ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿ 3 ಇರ್ತಕ್ಕಂಥದ್ದು ಇರಬೇಕು, ವೆರಿ ಇಂಪಾರ್ಟೆಂಟ್ಲಿ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಲ್ಲಿ ಬಂದರೂ ಕೂಡ, ಆದರೂ ಕೂಡ ಲಾಭಾಂಶ ಸ್ವಲ್ಪ ಕಂಡುಕೊಳ್ಬಹುದು ಅಂತ ಹೇಳ್ತಕ್ಕಂಥದ್ದು. ಆರೋಗ್ಯ ವಿಚಾರದಲ್ಲಿ ಮೇಷ ಲಗ್ನದವ್ರಿಗೆ ಈ ಸೂರ್ಯನ ಎಂಟ್ರಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಕೊಡುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನ. ವೃಷಭದ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಫಸ್ಟ್ ಕ್ಲಾಸ್ ಟೈಮ್, ಎಕ್ಸಲೆಂಟ್ ಟೈಮ್ ಇರತಕ್ಕಂಥದ್ದು. ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಸೂರ್ಯ ಇರಲೇಬೇಕು. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಇರಬೇಕು. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಸಕ್ತಿ ಇಲ್ಲ ಅಂದ್ರೂ ಕೂಡ, ಅದು ಕೆಲವೊಂದ್ಸತಿ ಏನಾಗುತ್ತೆ, ವರ್ಕ್ ಮೇಲೆ ಆಸಕ್ತಿ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಅಧಿಕಾರ ಕೊಡ್ತಕ್ಕಂಥದ್ದು, ಪ್ರಮೋಷನ್ ಕೊಡ್ತಕ್ಕಂಥದ್ದು, ಒಂದು ಅದೃಷ್ಟದ ಸಮಯ ಬಂದ್ಬಿಡುತ್ತೆ. ನಾಟ್ ಇಂಟ್ರೆಸ್ಟೆಡ್ ಇನ್ ವರ್ಕ್ ಬಟ್ ಅಗೇನ್ ಗೆಟಿಂಗ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ತರ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ಪ್ರೀತಿಯಲ್ಲಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು, ಅಹಂ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥದ್ದು, ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ಬೇಕು, ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಷ್ಟು ವೃಷಭ ಲಗ್ನದ್ದು. ಮತ್ತೆ ಇನ್ನೊಂದು ವೃಷಭ ಲಗ್ನದ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಮನೆ ಕಟ್ಟಕ್ಕೆ ಸ್ವಲ್ಪ ಸಹಾಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ಪ್ಲಾನಿಂಗ್ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಮಂತ್ಗೆ ಡೆಫಿನೆಟ್ಲಿ ಒಂದು ಹೊಸ ವಿಚಾರದಲ್ಲಿ ಮನೆ ಕಟ್ಟಕ್ಕೋ ಅಥವಾ ಸೈಟ್ ಪರ್ಚೇಸ್ಗೋ ಸ್ವಲ್ಪ ಹೆಲ್ಪ್ ಆಗ್ತಕ್ಕಂಥದ್ದು. ಮಿಥುನ ಲಗ್ನಕ್ಕೆ ಬರೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡಲ್ ತೋರಿಸಿದ್ರು ಕೂಡ ಒಂದು ಅದೃಷ್ಟದ ರೀತಿ ಉನ್ನತವಾಗಿರ್ತಕ್ಕಂಥ ಸಂಖ್ಯೆಗಳು ಅಥವಾ ಮಾರ್ಕ್ಸ್ ಅಂತ ಏನು ಹೇಳ್ತೀವಿ ಕಾಣಿಸುತ್ತೆ. ಸ್ವಲ್ಪ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬಂತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ವಿತೌಟ್ ಇನ್ಕ್ರೀಸಿಂಗ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನ್ ಅಂತ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ನು, ಪ್ರೆಷರ್ ಜಾಸ್ತಿ, ಡಿಮೋಷನ್ ಆಗ್ತಕ್ಕಂಥ ಸಾಧ್ಯತೆ. ಎಷ್ಟೇ ವರ್ಕ್ ಮಾಡಿದ್ರು ಕೂಡ ರೆಕಗ್ನಿಷನ್ ಇಲ್ಲದೆ ಇರ್ತಕ್ಕಂಥ ತೋರಿಸ್ತಾ ಇದೆ. ಯಾರಾದರೂ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಸ್ವಲ್ಪ ಪ್ರಮೋಷನ್ ಅಲ್ಲಿ ಫ್ಲಾಪ್ ಆಗ್ತಕ್ಕಂಥದ್ದು ಅಥವಾ ಸಿಗದೇ ಇರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲಾಭ. ಹಾಗೆ ವಿವಾಹದಲ್ಲಿ ಇರ್ತಕ್ಕಂಥವ್ರಿಗೆ ಹಿರಿಯರಿಂದ ಮಾತುಕತೆಯಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು. ವೈವಾಹಿಕ ಜೀವನ ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು, ನಾರ್ಮಲ್ ಆಗಿರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ
ಸ್ವಲ್ಪ ಉನ್ನತವಾಗಿರ್ತಕ್ಕಂಥದ್ದು. ಆರೋಗ್ಯ ಏನಾದ್ರು ಸಮಸ್ಯೆ ಇದ್ರೆ, ಆಪರೇಷನ್ ಇಂದ ಬಂದಿದ್ರೆ ಸ್ವಲ್ಪ ಗುಡ್ ಸೈಡ್ ಹೋಗ್ತಕ್ಕಂಥ ತೋರಿಸ್ತಾ ಇದೆ. ಉತ್ತಮ ಆರೋಗ್ಯ ಅಂತ ಹೇಳ್ಬೋದು. ಹಾಗೆ ಮನೆ ವಿಚಾರದಲ್ಲಿ ಮಾರುವಂತವರು ಇರ್ತಕ್ಕಂಥವ್ರು ಸ್ವಲ್ಪ ಮಾರ್ತಕ್ಕಂಥ ಒಂದು ಕಾಂಬಿನೇಷನ್ ಸ್ವಲ್ಪ ಬಹಳ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಟ್ರೆಂಡ್ ಡೌನ್ ಇರ್ತಕ್ಕಂಥದ್ದು ಮಿಥುನ. ಕರ್ಕಾಟಕಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೆನ್ಷನ್ ಟೈಮ್ ಇರುತ್ತೆ ಹೆಚ್ಚಾಗಿ. ಸಕ್ಸಸ್ ಸ್ವಲ್ಪ ಕಾಣದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸಮಸ್ಯೆ ಕಂಡು ಬರುತ್ತೆ. ಆದರೆ ರಿಸರ್ಚ್ ಫೀಲ್ಡು, ಮೆಡಿಕಲ್ ಫೀಲ್ಡು, ಇಂಜಿನಿಯರಿಂಗ್ ಫೀಲ್ಡ್ ಅವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ. ಕೆಲವೊಂದು ಸರ್ಟೆನ್ ಸೆಕ್ಟರ್ಸ್ ಅಂತ ನಾವು ಕರಿತೀವಿ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಬ್ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಸ್ವಲ್ಪ ದಶಾಭುಕ್ತಿಗಳಲ್ಲೂ ಅದೇ ಕಾಂಬಿನೇಷನ್ನು ಅಥವಾ 5, 8, 12 ಕಾಂಬಿನೇಷನ್ ಬಂದಾಗ ಜಾಬ್ ಲಾಸ್ ತೋರಿಸುತ್ತೆ. ಜಾಬಲ್ಲಿ ಸಹಪಾಠಿಗಳಿಂದ ಅಥವಾ ಈ ಕೊಲೀಗ್ಸಿಂದ ಸ್ವಲ್ಪ ಮಟ್ಟಿಗೆ ಏನಂತಾರೆ ತಂದಿಡ್ತಕ್ಕಂಥದ್ದು ಅಥವಾ ಪಿನ್ ಹೊಡೆಯೋದು ಅಂತಾರಲ್ಲ, ಏನೋ ಅಂತ ಹೇಳ್ತಾರೆ, ಕೆಲವೆಲ್ಲ ವರ್ಡ್ಸ್ ಯೂಸ್ ಮಾಡ್ತಾರೆ, ಆ ಥರ ಪಿನ್ನು. ಸೊ ಬಾಸಿಗೆ ತಂದಿಡೋದು, ಏನೇನೋ ಇರ್ತಕ್ಕಂಥ ಸಹಪಾಠಿಗಳಿಂದ ತೊಂದರೆ, ಸಹ ಉದ್ಯೋಗಿಗಳಿಂದ ತೊಂದರೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಜಾಬ್ ಲಾಸು, ಟೆನ್ಷನ್ನು, ಆಪಾದನೆಗಳು, ಅವಮಾನಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಕೂಡ ಮೋಸ ಹೋಗೋ ಚಾನ್ಸಸ್ಸು ಬಹುತೇಕ ತೋರಿಸ್ತಾ ಇದೆ. ಹಣಕಾಸು ಪೋಲ್ ಆಗ್ತಕ್ಕಂಥದ್ದು, ಯಾರಿಗಾರು ಕೊಟ್ಟು ಲಾಸ್ ಆಗೋದು ಅಥವಾ ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಅಡಚಣೆ, ಗಲಾಟೆಗಳು, ಫಿಸಿಕಲ್ ಹ್ಯಾಂಡ್ಲಿಂಗ್, ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ, ಅದು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹೊಸ ಸಂಬಂಧ ಬಂದಾಗ ಮಾತುಕತೆಯಿಂದ ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದು, ಸೆಟ್ ಆಗದೆ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಪರೇಷನ್ ಹೋಗೋ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಓವರ್ ಆಲ್ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ. ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ಡಿಸ್ಕಷನ್ಗೆ ಒಳ್ಳೆದಾಗಿರ್ತಕ್ಕಂಥದ್ದು. ರಿಸರ್ಚ್ ಫೀಲ್ಡು, ಸೈನ್ಸ್ ಫೀಲ್ಡು, ಮೆಡಿಕಲ್ ಫೀಲ್ಡು, ಇಂಜಿನಿಯರಿಂಗ್ ಫೀಲ್ಡು ಮತ್ತೆ ವಿದೇಶಕ್ಕೆ ಏನಾದ್ರು ಪ್ಲಾನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಈ ವಿಚಾರದಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ. ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇರ್ತಕ್ಕಂಥದ್ದು ಕರ್ಕಾಟಕ ಲಗ್ನ. ಸಿಂಹಲಗ್ನಕ್ಕೆ ಹೋಗೋಣ. ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಟೈಮು. ಅವರ ಟೀಚರಿಂದ ಮತ್ತು ಸಹ ಪಾಠಿಗಳಿಂದ, ಕೋ ಸ್ಟೂಡೆಂಟ್ಸಿಂದ ಉತ್ತಮವಾಗಿರ್ತಕ್ಕಂಥ ಫಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕ, ಮೋರ್ ಕಾಂಟ್ಯಾಕ್ಟ್ಸ್, ನೆಟ್ವರ್ಕಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭ. ಮದುವೆ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ. ವೈವಾಹಿಕ ಜೀವನ ಉತ್ತಮವಾಗಿರ್ತಕ್ಕಂಥದ್ದು. ಹೊಸ ಸಂಬಂಧ ಬಂದು ಮಾತುಕತೆಯಾಗಿ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಕ್ಕಂಥದ್ದು. ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಇರ್ತಕ್ಕಂಥದ್ದು. ಹೆಚ್ಚಿನ ಧನ ಆಗಮ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸಿಂಹ ಲಗ್ನದವ್ರಿಗೆ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳು ಒಳಗಾಗ್ತಕ್ಕಂಥ ತೋರಿಸ್ತಾ ಇದೆ. ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಫೇಲ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇರತಕ್ಕಂಥದ್ದು, ಓದ ಮೇಲೆ ಗಮನ ಇಲ್ತಾ ಇರ್ತಕ್ಕಂಥದ್ದು, ಚಟಗಳಿಗೆ ಒಳಗಾಗ್ತಕ್ಕಂಥದ್ದು, ಚಟಗಳು ಸ್ಟಾರ್ಟ್ ಮಾಡ್ತಕ್ಕಂಥ ಸಮಯ, ಎಲ್ಲದಕ್ಕೂ ಕೂಡ ನೆಗೆಟಿವ್ ಟೈಮ್ ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಇದ್ರೂ ಕೂಡ ಲಾಭ ತರೋದಿಲ್ಲ, ಅಥವಾ ಸ್ಯಾಲ್ರಿಲಿ ಸ್ವಲ್ಪ ಏನಾದ್ರು ಕಡಿತ ಆಗ್ಬೋದು, ಅಥವಾ ಸ್ಯಾಲ್ರಿ ಬರೋದು ಲೇಟ್ ಆಗ್ಬೋದು. ಇನ್ಸೆಂಟಿವ್ಸ್ ಬರಬೇಕಾಗಿತ್ತು, ಬರಲಿಲ್ಲ. ಎಕ್ಸ್ಟ್ರಾ ಬೋನಸ್ ಬರಬೇಕಾಯ್ತು, ಬರಲಿಲ್ಲ. ಎಕ್ಸ್ಟ್ರಾ ದುಡ್ಡು ಬರಬೇಕಾಯ್ತು, ಬರಲಿಲ್ಲ. ಕೆಲಸ ಇರುತ್ತೆ, ಲಾಭಾಂಶ ಕಮ್ಮಿ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸ್ತಿದೆ. ಲಾಭ ತೋರಿಸ್ತಾ ಇದೆ, ಒಂದು ಸ್ವಲ್ಪ ಪರ್ಸೆಂಟೇಜು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಗಲಾಟೆಗಳು, ಮನಸ್ತಾಪಗಳು, ಸ್ವಲ್ಪ ಯಾರಾದರೂ ಆಲ್ರೆಡಿ ಗಲಾಟೆಗಳಿದ್ದಾಗ ಕೋರ್ಟ್ಗೆ ಹೋಗ್ತಕ್ಕಂಥ ಸಮಯ ಸ್ಟಾರ್ಟ್ ಆಗುತ್ತೆ. ಹಾಗೆ ಹೊಸ ಸಂಬಂಧಗಳು ಬಂದಾಗ ಮಾತುಕತೆ ಏನಾದ್ರು ಸ್ವಲ್ಪ ಆಗಿ ಅಲ್ಲಿ ಆದಮೇಲೆ ಹೋದ್ಮೇಲೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಯಾವುದೋ ಒಂದು ಕಾರಣದಿಂದ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. ಯಾವ್ದಾರ ಒಂದು ಗಲಾಟೆಯಿಂದ ಸರಿ ಇಲ್ಲ, ನೀವು ಮಾಡಿದ್ದು ನಾವು ಒಪ್ಕೊಂಡಿದ್ವಿ ಅಂತ ಏನೇನೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ತೋರಿಸ್ತಾ ಇದೆ. ಹಾಸ್ಪಿಟಲ್ ಆಗ್ತಕ್ಕಂಥದ್ದು, ಆಪರೇಷನ್ನು, ಮತ್ತೆ ಯಾವುದಕ್ಕಾರ ಒಂದು ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡಿ ಬರ್ತಕ್ಕಂಥದ್ದು, ಸ್ವಲ್ಪ ಅನಾರೋಗ್ಯ ಮತ್ತೆ ಆಕ್ಸಿಡೆಂಟ್ ಕಾಂಬಿನೇಷನ್ ಇಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಕನ್ಯಾ ಲಗ್ನದವರು. ವೃಷಭ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಹೆಚ್ಚು ಜ್ಞಾನಾರ್ಜನೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ
ಹೆಚ್ಚಿನ ಒಂದು ಅಂಕಗಳು ತೋರಿಸ್ತಾ ಇದೆ. ಮತ್ತೆ ಹೊಸದು ಯಾವ್ದಾದ್ರು ಪ್ಲಾನ್ ಮಾಡಿ ಹೋಗಬೇಕು ಅನ್ನೋಕ್ಕೆ ಸಕ್ಸಸ್ಫುಲ್ ತೋರಿಸ್ತಾ ಇದೆ ಎಕ್ಸಾಮ್ಸಲ್ಲಿ. ಏನು ಮಾಡಿದ್ರು ಕೂಡ ಸ್ವಲ್ಪ ಎಜುಕೇಷನ್ ಸೈಡ್ ಗುಡ್ ಟ್ರೆಂಡ್ ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಆಲಸ್ಯ ಜಾಸ್ತಿ, ಜಾಬ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ಮೈಂಡ್ ನೆಗೆಟಿವ್. ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಉತ್ತಮವಾಗಿದೆ. ಬೇರೆ ಕಡೆ ವರ್ಕ್ ಫ್ರಮ್ ಆಫೀಸ್ WFO WFH ಇವಾಗೆಲ್ಲ ಕಾನ್ಸೆಪ್ಟ್ ಹಂಗೆ ಹೊರಟಿದೆ. ಎಲ್ಲಿ ಕೊಡ್ತೀರಾ ಸರ್, ಈಗೆಲ್ಲ ಇಂಟರ್ವ್ಯೂಸ್ ಹಂಗೆ ಬಂದ್ಬಿಟ್ಟಿದೆ. ವರ್ಕ್ ಫ್ರಮ್ ಹೋಮ್ WFH ಅಂತ ಬರ್ತಾ ಇದೆ. ಆಮೇಲೆ ವರ್ಕ್ ಫ್ರಮ್ ಆಫೀಸ್ WFO. ಅದು ಎರಡರ ಮಧ್ಯದಲ್ಲಿ ಹೈಬ್ರಿಡ್ ಅಂದ್ಬಿಡ್ತಾರೆ. ಅದು ಹೈಬ್ರಿಡ್ ಅಲ್ಲಿ ಇದೀವಿ ನಾವು ಅಂತ. ಸೊ ಹಾಗೆ ಅಲ್ಲಿ ಮನೇಲಿ ವರ್ಕ್ ಮಾಡೋರಿಗೆ ಸ್ವಲ್ಪ ಅನುಕೂಲ, ಆಚೆ ಹೋಗಿ ವರ್ಕ್ ಮಾಡೋರಿಗೆ ಸ್ವಲ್ಪ ಆಲಸ್ಯ ಬರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಲಾಭಾಂಶ ತೋರಿಸ್ತಾ ಇದೆ. ಮನೆ ಕಟ್ಟೋ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ವಾಹನ ಖರೀದಿ ಮತ್ತೆ ಮನೆ ಕಟ್ಟೋದು ವಿಚಾರ ಅಥವಾ ನಿಂತೋಗಿರೋದು ಸ್ಟಾರ್ಟ್ ಆಗೋದು ಎಲ್ಲಾನು ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ನೆಕ್ಸ್ಟ್ ಮಂತ್ 14th ಒಳಗಡೆ ಸ್ವಲ್ಪ ಗುಡ್ ನ್ಯೂಸ್ ಇರ್ತಕ್ಕಂಥದ್ದು. ವಿವಾಹದಲ್ಲಿ ಸ್ವಲ್ಪ ಲಾಸ್ ಆಫ್ ಲವ್ ಅಂತ ಕರಿತೀವಿ, ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು, ಅಥವಾ ಲವ್ ಫೇಲ್ಯೂರ್ ಆಗ್ತಕ್ಕಂಥದ್ದು, ಲವ್ ಬಗ್ಗೆ ಏನಾದ್ರು ಒಂದು ವಿಚಾರದಲ್ಲಿ, ಮತ್ತೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ವೈಮನಸ್ಯ ಆಗ್ತಕ್ಕಂಥದ್ದು, ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥದ್ದು, ಏನಾದ್ರು ಒಂದು ಆ ವಿಚಾರದಲ್ಲಿ ಸ್ವಲ್ಪ, ಮತ್ತೆ ಈಗೋ ಕ್ಲಾಶಸ್ ಕೂಡ ಹೆಚ್ಚಾಗುತ್ತೆ. ಹಾಗೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯವ್ರಿಗೆ ಸ್ವಲ್ಪ ಹೆಚ್ಚಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ವೃಶ್ಚಿಕ ಲಗ್ನದವ್ರಿಗೆ. ನೆಕ್ಸ್ಟು ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ಧನುರ್ ಲಗ್ನದವರು ಎಜುಕೇಶನ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ಪಡಬೇಕು. ಇರ್ತಕ್ಕಂಥ ಸ್ಥಾನದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಬಂದಾಗ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಿನ ಕಮ್ಮಿ ಆಗ್ತಕ್ಕಂಥದ್ದು. ಆದರೆ ಎಜುಕೇಶನ್ ಇರ್ತಕ್ಕಂಥವ್ರಿಗೆ, ವಿದೇಶದಲ್ಲಿ ಹೋಗಿ ಓದ್ತಕ್ಕಂಥವ್ರಿಗೆ ಆ ಒಂದು ವಿಚಾರದಲ್ಲಿ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಸಕ್ಸಸ್ ಆಗುತ್ತೆ. ವಿದೇಶದಲ್ಲಿ ಹೋಗಿ ಏನಾದ್ರು ಎಜುಕೇಶನ್ ಅಥವಾ ಯಾವ್ದಾದ್ರು ಒಂದು ಅಲ್ಲಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ನು, ಅಲ್ಲಿಂದ ರಿಪ್ಲೈ ಬರ್ತಕ್ಕಂಥದ್ದು ಅಪ್ಲೈ ಮಾಡಿದಾಗ, ಅಥವಾ ಅಪ್ಲೈ ಮಾಡಿ ಗುಡ್ ನ್ಯೂಸ್ ಬರ್ತಕ್ಕಂಥದ್ದು 14th ಮಾರ್ಚ್ ತುಂಬಾ ಅದ್ಭುತವಾಗಿದೆ. ಇಲ್ಲಿ ಸ್ವಲ್ಪ ಎಕ್ಸಾಮಿನೇಷನ್ ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ಆ ಪೋರ್ಷನ್ ಪಾಸಿಟಿವ್ ಇರುತ್ತೆ, ಈ ಪೋರ್ಷನ್ ನೆಗೆಟಿವ್ ಇರುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಶ್ರಮ ಜಾಸ್ತಿ, ಲಾಭ ಕಮ್ಮಿ, ಎಕ್ಸ್ಪೆಕ್ಟೆಡ್ ಪೊಸಿಷನ್ ಕೊಡದೇ ಇರ್ತಕ್ಕಂಥದ್ದು. ಈ ತಿಂಗಳು ಕೊಡ್ತೀನಿ ಮಾಡಪ್ಪ ಅಂತ ಹೇಳಿದಾಗ ಸ್ವಲ್ಪ ಹತಾಶೆ ಆಗ್ತಕ್ಕಂಥ ಒಂದು ವಿಚಾರ ಹೆಚ್ಚಾಗಿದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಬರುತ್ತೆ, ಬಟ್ ಆ ಲಾಭ ಸ್ವಲ್ಪ ಉಳಿಯೋದು ಸ್ವಲ್ಪ ಕಷ್ಟ. ನೋಡಕ್ ಲಾಭ ಜಾಸ್ತಿ ಇರುತ್ತೆ, ಅದಂಗೆ ಅಲ್ಲಿ ಇಲ್ಲಿ ಎಲ್ಲೋಯ್ತು, ಎಲ್ಲಿ ಖರ್ಚಾಯ್ತು ಕನ್ಫ್ಯೂಷನ್ ಇದೆ. ವೈವಾಹಿಕ ಜೀವನದಲ್ಲಿ ಮಾತಿಂದ ಮತ್ತೆ ಹಿರಿಯರಿಂದ ಮದುವೆ ಒಪ್ಪಂದ ಆಗ್ತಕ್ಕಂಥದ್ದು ಅಥವಾ ಎಂಗೇಜ್ಮೆಂಟ್ ಪ್ಲಾನಿಂಗ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಆಲ್ರೆಡಿ ವಿವಾಹ ಆಗ್ತಕ್ಕಂಥವ್ರು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಎಫರ್ಟ್ ಜಾಸ್ತಿ ಹಾಕಬೇಕು. ಎಫರ್ಟ್ ಹಾಕಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಂದು ಫಲಿತಾಂಶ ಪಡಿಬಹುದು. ಯಾಕಂದ್ರೆ 2 ಹೌಸಸ್, ಒಂದು ಗುಡ್ ಹೌಸ್ ಇದೆ, ಒಂದೊಂದು ಬ್ಯಾಡ್ ಹೌಸ್ ತೋರಿಸುತ್ತೆ. ಎಫರ್ಟ್ ಹಾಕಿದಾಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಕೆಲವು ಸತಿ ಏನಾಗುತ್ತೆ, ಎಫರ್ಟ್ ಹಾಕಿದ್ರೂ ಕೂಡ ರಿಸಲ್ಟ್ ಬರದೇ ಇರತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ಓದ್ಕೊಂಡು ಹೋಗಿರ್ತೀವಿ, ಆ ಓದ್ಕೊಂಡು ಹೋಗಿರೋದೇ ಬಂದಿಲ್ಲ ಸರ್ ಅಂತ. ಎಲ್ಲ ಓದ್ಕೊಂಡು ಹೋಗಿರ್ತಾರಂತೆ, ನಾವು ಓದ್ಕೊಂಡು ಹೋಗಿರೋದು ಬಂದಿಲ್ಲ ಅಂತಾರೆ. ತುಂಬಾ ಜನ ಎಕ್ಸಾಮ್ ಬರೆಯೋದಲ್ಲಿ ಕೇಳ್ತಾ ಇದ್ರೆ ಹಂಗೆ ಹೇಳೋದು, ಸರ್ ಎಲ್ಲ ಓದ್ಕೊಂಡು ಹೋಗಿದ್ದು ಸರ್, ನಾನು ಓದ್ಕೊಂಡು ಹೋಗಿರೋದೇ ಬಂದಿಲ್ಲ. ಔಟ್ ಆಫ್ ಸಿಲೆಬಸ್ ಅಂತ ಕೆಲವರು ಮಾತಾಡ್ತಾರೆ. ಔಟ್ ಆಫ್ ಸಿಲೆಬಸ್ ಕೊಟ್ಬಿಟ್ಟಿದ್ರು ನಮ್ಗೆ, ಅವೆಲ್ಲ ಆಗ್ತಾ ಇಲ್ಲ. ಈಗ ಹಳೆ ಕಾಲದಲ್ಲೆಲ್ಲ ಅದಿತ್ತು, ಈ ಕಾಲದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ. ಔಟ್ ಆಫ್ ಸಿಲೆಬಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಕಾಲದೆಲ್ಲ ಅಯ್ಯೋ ಯಾವ್ದೋ ಕೊಟ್ಟಿದ್ರಪ್ಪ ಎಕ್ಸಾಮ್, ಔಟ್ ಆಫ್ ಸಿಲೆಬಸ್ ಕೊಟ್ಟಿದ್ರು ಅಂತ ಹೇಳ್ಬಿಡ್ತಾರೆ. ಅದು ಯಾವ ಔಟ್ ಆಫ್ ಸಿಲೆಬಸ್ ಗೊತ್ತಿಲ್ಲ, ಹಳೆ ಕಾಲದಲ್ಲಿ ಈ ಕಾಲದಲ್ಲಿ. ಸೊ ಹಾಗೆ ಮತ್ತೆ ಜಾಬಲ್ಲಿ ಉತ್ತಮವಾಗಿದೆ, ಅಧಿಕವಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಬಡ್ತಿ ಸಿಗ್ತಕ್ಕಂಥ ಚಾನ್ಸಸ್ಸು, ಇನ್ಕ್ರಿಮೆಂಟ್ ಆಫ್ ಮನಿ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಜ್ಯುವೆಲರಿ ಪರ್ಚೇಸು ಬಹಳ ಒಳ್ಳೇದಿದೆ. ಯಾರ್ಯಾರು ಮಕರ ಲಗ್ನದವರು ಜ್ಯುವೆಲರಿ ಪರ್ಚೇಸು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಜ್ಯುವೆಲರಿ ಪರ್ಚೇಸು ಡೆಫಿನೆಟ್ಲಿ ಹೆಲ್ಪ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಮತ್ತೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಸಣ್ಣ ಮೋಸ ಹೋಗ್ತಕ್ಕಂಥ ಇದ್ರು ಕೂಡ ಲಾಭಾಂಶ ಮತ್ತೆ ಲಂಸಮ್ ಅಮೌಂಟ್ ಹೆಚ್ಚಾಗಿ ತೋರಿಸ್ತಾ ಇದೆ.
ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ಮಾತುಕತೆಯಿಂದ ಲಾಭಾಂಶ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮದುವೆಗೆ ನಿರ್ಣಯ ಆಗ್ತಕ್ಕಂಥ ಸಮಯನೂ ಕೂಡ ಹೆಚ್ಚಾಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಸ್ವಲ್ಪ ತೋರಿಸ್ತಾ ಇದೆ. ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯಿಂದ ಸ್ವಲ್ಪ ಮಟ್ಟಿಗೆ ಕ್ಯೂರ್ ಆಗ್ತಕ್ಕಂಥದ್ದು ಮಾತ್ರ ತೋರಿಸ್ತಾ ಇದೆ. ಬಟ್ ನಾಟ್ ವೆರಿ ಪ್ರೊಫೌಂಡ್ ಆಗಿ ಕ್ಯೂರ್ ಆಗ್ತಕ್ಕಂಥದ್ದು ಇಲ್ಲ. ಇಷ್ಟು ಮಕರ ಲಗ್ನದ್ದು. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಜಾಸ್ತಿ ಹಾಕಬೇಕು. ಸೆಲ್ಫ್ ಎಫರ್ಟ್ ಇಂದ ಸಕ್ಸಸ್ ಜಾಸ್ತಿ ಬರ್ತಕ್ಕಂಥ ತೋರಿಸ್ತದೆ. ಸೆಲ್ಫ್ ಎಫರ್ಟ್ ಬಹಳ ಹೆಚ್ಚಾಗಿ ಹಾಕಬೇಕು. ಹಾಗೆ ಸಹಪಾಠಿಗಳಿಂದನೂ ಕೂಡ, ಟೀಚರ್ ಇಂದನೂ ಕೂಡ ಸಹಾಯನೂ ಬರುತ್ತೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಏನೇ ಎಫರ್ಟ್ ಹಾಕಿದ್ರು ಕೂಡ ಅವರ ಕೊಲೀಗ್ಸ್ ಇಂದನೋ ಇನ್ನೊಬ್ಬರಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಷ್ಟೇ ಎಫರ್ಟ್ ಹಾಕೋದು ಕೂಡ ರಿಸಲ್ಟ್ ಬರದೇ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಕೂಡ ಸ್ವಲ್ಪ ಕಮ್ಮಿ ಲಾಭಾಂಶ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಕೂಡ ಹೆಚ್ಚಿಗೆ ಲಾಭ ಇಲ್ಲ. ಹಾಗೆ ಈ ವಿವಾಹದಲ್ಲಿ ಒನ್ ಸೈಡೆಡ್ ಸಕ್ಸಸ್ ತೋರಿಸ್ತಾ ಇದೆ. ಒನ್ ಸೈಡೆಡ್ ಸಕ್ಸಸ್ ಅಂದ್ರೆ ಒಬ್ಬರಿಗೆ ಇಷ್ಟ ಇರುತ್ತೆ, ಇನ್ನೊಬ್ರಿಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು, ಅಥವಾ ಒಬ್ಬರಿಗೆ ಏನೋ ಮನಸ್ತಾಪಗಳು, ಇನ್ನೊಬ್ರು ತುಂಬಾ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ನಮ್ಗೇನೋ ಇಷ್ಟ ಆಗಿದೆ, ಅವ್ರೇನೋ ಹೇಳ್ತಾ ಇಲ್ಲ, ಅಥವಾ ಅವ್ರೇನೋ ಬೇಡ ಅಂತ ನಾವಿನ್ನೂ ಟ್ರೈ ಮಾಡ್ತಾ ಇದೀವಿ. ಒನ್ ಸೈಡ್ ಆಗಿದೆ, ನಾವು ಎಸ್ ಅಂತ ಇದೀವಿ, ಅವರು ಏನೋ ಹೇಳ್ತಾ ಇಲ್ಲ, ಅಥವಾ ನೋ ಅಂತಿದ್ದಾರೆ, ಇನ್ನೂ ಸ್ವಲ್ಪ ಏನ್ ಬೇಕೋ ಕೇಳ್ತಾ ಇದೀವಿ ಅವ್ರ ಜೊತೆ ಇವ್ರ ಜೊತೆ ಅಂತ ಒಂದು ರೀತಿಯ 50-50 ಮ್ಯಾಚ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿವಾಹ ಜೀವನದಲ್ಲೂ ಕೂಡ ಒಂದು ರೀತಿ ಒನ್ ಸೈಡೆಡ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಅಷ್ಟು ವಿಚಾರದಲ್ಲಿ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕೊನೆಗೆ ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನ್ಕೊಂಡಿರ್ತಕ್ಕಂಥ ಎಜುಕೇಶನ್ನು ಆಗದೆ ಇರ್ತಕ್ಕಂಥದ್ದು, ಫೇಲ್ ಆಗ್ತಕ್ಕಂಥದ್ದು, ಅಥವಾ ಕಮ್ಮಿ ಮಾರ್ಕ್ಸ್ ಬರ್ತಕ್ಕಂಥದ್ದು, ಅನ್ಕೊಂಡಿದ್ದ ರಿಸಲ್ಟ್ ಬರದೇ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮೀನಲಗ್ನದ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಲಾಸ್ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಾತಿನಿಂದ ಜಾಬ್ ಲಾಸು, ಅಥವಾ ಸಡನ್ ಆಗಿ ಏನಾದ್ರು ಒಂದು ಲಿಟಿಗೇಷನ್ ಇಂದ ಅಥವಾ ಕಾನ್ಸ್ಪಿರಸಿಯಿಂದ ಜಾಬ್ ಲಾಸ್ ತೋರಿಸ್ತಾ ಇದೆ. ಈ ಮಾರ್ಚ್ 14th ವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆದರೂ ಕೂಡ ಸ್ವಲ್ಪ ವೇಟ್ ಮಾಡಬೇಕು. ಸೊ ಆ ಕಾಂಬಿನೇಷನ್ ದಶಾಭುಕ್ತಿಲೂ ಇದ್ರೆ ಕೂಡ ಇಲ್ಲಿ ಅಪ್ಲೈ ಆಗ್ತಕ್ಕಂಥ ಚಾನ್ಸಸ್ ಬಹುತೇಕ ಇರ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ, ಲಾಭ ತೋರಿಸ್ತಾ ಇದೆ. ಲಾಭ ಬಂದಿರೋದೆಲ್ಲ ಇನ್ನೊಂದಕ್ಕೆ ಯಾವುದಕ್ಕೂ ಖರ್ಚಾಗಿ ಎಂಡ್ ಆಫ್ ದಿ ಡೇ ಸ್ವಲ್ಪ ನೆಗೆಟಿವ್ ಇರ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹದಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ತೋರಿಸ್ತಾ ಇದೆ. ಯಾರ್ಯಾರು ಕೋರ್ಟ್ಗೆ ಹೋಗಿರ್ತಕ್ಕಂಥವ್ರು ಅವ್ರಿಗೆ ಸ್ವಲ್ಪ ಅಪಜಯ ಆಗ್ತಕ್ಕಂಥದ್ದು. ಹಾಗೆ ಕೋರ್ಟಲ್ಲಿ ಸ್ವಲ್ಪ ಏನೋ ಅನ್ಕೊಂಡಿದ್ವಿ, ಏನೋ ರಿಸಲ್ಟ್ ಬಂತು, ಅಥವಾ ರಿಸಲ್ಟ್ ಬಾರದೇ ಇದ್ರೂ ಕೂಡ ಸ್ವಲ್ಪ ಹಿಂಸೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅಥವಾ ಕೋರ್ಟ್ಗೆ ಅಪ್ಲೈ ಮಾಡಿದ್ರು ಕೂಡ ನೋ ರಿಪ್ಲೈ ಆರ್ ಲಾಸ್ ಆಫ್ ಮನಿ ಅಂತ ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ತೋರಿಸ್ತಾ ಇದೆ. ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಬಟ್ ಏನು ಸ್ವಲ್ಪ ಪಾಸಿಟಿವ್ ಆಗಿದೆ ಅಂತಂದ್ರೆ, ಅಬ್ರಾಡ್ ಹೋಗ್ತಕ್ಕಂಥವ್ರು, ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರು, ಇಂಜಿನಿಯರಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರು, ಆಡಿಟರ್ಸು ಅಥವಾ ಇನ್ಶೂರೆನ್ಸ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಈ ಕಾಂಬಿನೇಷನ್ ಇದ್ರೂ ಕೂಡ ಲಾಭಾಂಶ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಇಷ್ಟು ಕೂಡ ದ್ವಾದಶ ಲಗ್ನದ ಸೂರ್ಯನ ಪ್ರವೇಶ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗೆ ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗಿ ಮಾರ್ಚ್ 15ನೇ ತಾರೀಕಿದೆ. ನಿಮ್ಮ ದಶಾಭುಕ್ತಿ ನೋಡ್ಕೊಳ್ಳಿ, ಗೋಚರ ನೋಡ್ಕೊಳ್ಳಿ. ಹೌ ಇಟ್ ಎಫೆಕ್ಟ್ಸ್ ಲೈಫ್ ಡೆಫಿನೆಟ್ಲಿ ವಿಲ್ ಹೆಲ್ಪ್. ಬರುತ್ತೆ, ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿವರೆಗೂ ಇದೆ, ಅದನ್ನ ಏನೇನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ದಟ್ ಈಸ್ ವಾಟ್ ಈಸ್ ಲೈಫ್. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂತ ವಿಶೇಷವಾಗಿರ್ತಕ್ಕಂತ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂತ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.